ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಇದೇ ಸೋಮವಾರ ಪಂಚಮಿ ತಿಥಿ ಬಂದಿದೆ. ಪಂಚಮಿ ಅಂದರೆ ವಾರಾಹಿ ದೇವಿಗೆ ತುಂಬ ಪ್ರೀತಿಕರವಾದ ಹಾಗೂ ಶಕ್ತಿದಾಯಕವಾದ ಈ ದಿನವನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕಂದರೆ ವಾರಾಹಿ ದೇವಿ ಬಂದು ಭೂಮಿಗೆ ಸಂಬಂಧಪಟ್ಟಂತೆ ಕೋರ್ಟು, ಕೇಸು, ಕಚೇರಿ, ಆಸ್ತಿಗಳಿಗೆ ಸಂಬಂಧಪಟ್ಟಂಥ ವಿವಾದಗಳು ಏನಾದರೂ ಇದ್ದರೆ ಅದನ್ನು ನಮಗೆ ನಿಮಿಷಗಳಲ್ಲೇ ಆ ತಾಯಿ ಆ ಸಮಸ್ಯೆಯಿಂದ ಹೊರಗಡೆ ಬರುವಂಥ ಸೂಚನೆ ಕೊಡ್ತಾಳೆ. ಅದಕ್ಕೆ ವಾರಾಹಿ ದೇವಿಯನ್ನು ಪಂಚಮಿಯ ದಿನ ಯಾರು ಪಂಚಬತ್ತಿಗಳ ದೀಪಾರಾಧನೆ ಹಚ್ಚಿ ವಿಶೇಷವಾದ ಏನು ಫೋಟೋ ಇಲ್ಲದೆ ಇದ್ದರೂ ಕೂಡ ದೀಪಾರಾಧನೆ ಮಾಡಿದ್ರೆ ಸಾಕು, ಇಷ್ಟಾರ್ಥಗಳು ನೆರವೇರುತ್ತೆ. ನಮ್ಮ ಮನೆಯಲ್ಲೇ ಆಗಿರಬಹುದು ಅಥವಾ ನಾವು ಇಷ್ಟಪಡುವಂಥವರೇ ಆಗಿರಬಹುದು, ಸಂಬಂಧಿಕರು ಯಾರಿಗೆ ಏನೇ ತೊಂದರೆಗಳು ಬಂದಿದ್ದರೂ, ಆರೋಗ್ಯ ಸಮಸ್ಯೆಗಳಿದ್ದರೂ ಕೂಡ ಅದನ್ನು ಕೂಡ ನಿವಾರಣೆ ಮಾಡುವಂಥ ಅತ್ಯದ್ಭುತವಾದ ಪಂಚಮಿ ಅಂತಲೇ ಹೇಳಬಹುದು. ಏಕೆಂದರೆ ವಾರಾಹಿ ದೇವಿಯನ್ನು ಮತ್ತೊಂದು ಹೆಸರಿನಿಂದ ಪಂಚಮಿ ಅಂತ ಕೂಡ ಕರಿತೀವಿ. ಸಪ್ತ ಮಾತೃಕೆಯರಲ್ಲಿ ತಾಯಿ 5ನೆಯ ಸ್ಥಾನ ಇರೋದರಿಂದ ಆ ತಾಯಿಯನ್ನು ಪಂಚಮಿ ಎನ್ನುವ ಮತ್ತೊಂದು ಹೆಸರಿನಿಂದ ಕರೆಯುವಂಥದ್ದು. ಆ ತಾಯಿಗೆ ಭೂಮಿಯ ಒಳಗಡೆ ಬೆಳೆಯುವಂಥ ಗೆಡ್ಡೆ ಗೆಣಸುಗಳಿರುತ್ತಲ್ವ, ಅದನ್ನು ನೈವೇದ್ಯವಾಗಿ ಇಡೋದ್ರಿಂದ ವಿಶೇಷವಾದ ಫಲಗಳು ಸಿಗುತ್ತೆ ಸ್ನೇಹಿತರೆ. ದೀಪಾರಾಧನೆ ಅಂತ ಹೇಳಿದ್ರೆ 5 ಬತ್ತಿಗಳನ್ನು ಹಾಕಿ ದೀಪ ಹಚ್ಚಿದಾಗ ಇಷ್ಟಾರ್ಥಗಳು ನಮಗೆ ಪ್ರಾಪ್ತಿಯಾಗುತ್ತೆ, ಸಮಸ್ಯೆಗಳು ಬಗೆಹರಿಯುತ್ತೆ. ಈ ರೀತಿ ಸಂಕಲ್ಪ ಮಾಡಿಕೊಂಡು ಫೋಟೋ ವಿಗ್ರಹ ಏನಾದರೂ ಇದ್ದರೆ, ನೀವು ವಿಗ್ರಹ ಏನಾದರೂ ಇದ್ದರೆ ಕುಂಕುಮಾರ್ಚನೆಯನ್ನು ಮಾಡಿ ಬೆಲ್ಲದ ಪಾನಕವನ್ನು ಇಟ್ಟು ಆ ತಾಯಿಯನ್ನು ಕೇಳ್ಕೊಳ್ಳೋದ್ರಿಂದ ವಿಶೇಷವಾದ ಫಲಗಳು ಸಿಗುತ್ತೆ. ಅಕಸ್ಮಾತ್ ನಿಮಗೆ ಫೋಟೋ ವಿಗ್ರಹ ಇಲ್ಲ ಅಂತ ಹೇಳಿದ್ರೆ, ಸುಮಾರು ಜನ ಫೋಟೋ ವಿಗ್ರಹವನ್ನು ಇಟ್ಕೊಳ್ಳೋದಕ್ಕೆ ಭಯ ಪಡ್ತಾರೆ. ಯಾಕಂದರೆ ಉಗ್ರ ರೂಪದಲ್ಲಿ ಆ ತಾಯಿ ಇರ್ತಾಳೆ ಅಂತ. ಆದರೆ ಉಗ್ರ ರೂಪದಲ್ಲಿದ್ದರೂ ಕೂಡ ಆ ತಾಯಿ ಮಗು ಮನಸ್ತರ ಸ್ನೇಹಿತರೆ. ನಾವು ಏನೇ ಕೇಳಿದ್ರೂ ಕೂಡ ನಮ್ಮ ಕೋರಿಕೆಗಳನ್ನು ಭಕ್ತಿಯಿಂದ ಕೇಳಿಕೊಂಡಾಗ ಆ ತಾಯಿ ನೆರವೇರಿಸ್ಕೊಡ್ತಾಳೆ. ಆರೋಗ್ಯ ಸಮಸ್ಯೆಗಳಿದ್ದರೆ ಅದರಿಂದ ನಮ್ಮನ್ನು ಹೊರಗಡೆ ತಗೊಂಡು ಬರ್ತಾಳೆ. ಇನ್ನು ಮುಖ್ಯವಾಗಿ ಈ ದಿನ ನೀವು ಮಾಡುವಂಥ ಈ ಪರಿಹಾರ, ಹಲವಾರು ಸಮಸ್ಯೆಗಳು ಜಾಸ್ತಿ ಇದೆ ಅಂತ ಹೇಳಿದ್ರೆ ಆ ಸಮಸ್ಯೆಗಳನ್ನು ಯಾವ ರೀತಿ ಅದರಿಂದ ನಾವು ಹೊರಗಡೆ ಬರಬೇಕು ಗೊತ್ತಾಗ್ತಾ ಇಲ್ಲ ಅನ್ನುವಂಥವರು ಸಿಂಪಲ್ಲಾಗಿ ಈ ಫೋಟೋ ವಿಗ್ರಹ ಇಲ್ಲ ಅಂತ ಹೇಳಿದ್ರು ಕೂಡ ದೀಪಾರಾಧನೆ ಮಾಡಬಹುದು. ಆ ತಾಯಿಯ ಮಂತ್ರಗಳನ್ನು, ನಾಮಗಳನ್ನು ಜಪ ಮಾಡೋದ್ರಿಂದ ಈ ದಿನ ಬರೆದು ನಾವು ಆ ಜಾಗದಲ್ಲಿ ಕೋರಿಕೆಗಳನ್ನು, ಅತಿ ಮುಖ್ಯವಾಗಿರುವಂಥ ಒಂದು ಕೋರಿಕೆಯನ್ನು ಒಂದು ಚೀಟಿಯಲ್ಲಿ ಬರೆದು ಆ ತಾಯಿಗೆ ಸಾಧ್ಯ ಆದರೆ ತುಪ್ಪದ ದೀಪ ಅಥವಾ ನೀವು 5 ಬತ್ತಿಗಳನ್ನು ಹಚ್ಚಿ ದೀಪಾರಾಧನೆ ಮಾಡೋದ್ರಿಂದ ಕೆಂಪು ಹೂವುಗಳು, ದಾಸವಾಳದ ಹೂವು, ರೋಸು ಈ ರೀತಿ ಇಡೋದ್ರಿಂದ ಆ ತಾಯಿಗೆ ತುಂಬ ಇಷ್ಟ ಆಗುತ್ತೆ. ಬೆಲ್ಲದ ಪಾನಕ, ಕಬ್ಬು, ಕಡಲೆಕಾಯಿ, ಗೆಣಸು ಇದನ್ನು ಇಡೋದು ವಿಶೇಷವಾದ ಫಲಗಳು ಸಿಗುತ್ತೆ ಸ್ನೇಹಿತರೆ. ಈ ಥರ ಯಾವುದೋ ಒಂದಾದರೂ ನೀವು ಇಡಬಹುದು. ಎಲ್ಲ ರೀತಿಯ ಗೆಡ್ಡೆ ಗೆಣಸು ಇಡಬೇಕು ಅಂತ ಏನೂ ಇಲ್ಲ. ಈ ಥರ ಇಟ್ಟಾಗ ಇಷ್ಟಾರ್ಥಗಳು ನೆರವೇರುತ್ತೆ. 3 ಅಥವಾ 5 ಪಂಚಮಿಗಳು ಪೂಜೆಯನ್ನು ಮಾಡ್ತೀವಿ ಅಂತ ನೀವೇನಾದರೂ ಆ ತಾಯಿಯಲ್ಲಿ ಕೇಳಿಕೊಂಡ್ರೆ ನಿಮ್ಮ ಇಷ್ಟಾರ್ಥಗಳು ಪ್ರಾಪ್ತಿಯಾಗುತ್ತೆ. ಇನ್ನು ಸಂಧ್ಯಾ ಸಮಯದಲ್ಲಾದರೂ ನೀವು ಈ ಪರಿಹಾರವನ್ನು ಮಾಡಿಕೊಳ್ಬಹುದು. ದುರ್ಗಾದೇವಿ ಈ ರೀತಿ ನಮಗೆ ಎಲ್ಲ ರೀತಿಯಲ್ಲೂ ಎಲ್ಲ ಜಾಗದಲ್ಲೂ ಕೂಡ ಆ ತಾಯಿ ಇದ್ದೇ ಇರ್ತಾಳೆ. ಆದರೆ ಯಾವ ಜಾಗದಲ್ಲಿ ತುಂಬ ಶಕ್ತಿ ಇರುತ್ತೆ ಅಂತ ಹೇಳಿದ್ರೆ, ನಾವು ಬೇವಿನ ಮರವನ್ನು ಎಲ್ಲಿ ನೆಟ್ಟಿರ್ತೀವಿ, ಅಮೃತ ಬಿಂದುಗಳು ಯಾವ ಜಾಗದಲ್ಲಿ ನೆಲದ ಮೇಲೆ ಬಿದ್ದಿರುತ್ತೋ ಆ ಜಾಗದಲ್ಲಿ ಯಥೇಚ್ಛವಾಗಿ ಬೇವಿನ ಮರಗಳು ಬೆಳೆಯುತ್ತೆ ಅನ್ನುವಂಥ ನಂಬಿಕೆ ಇದೆ. ಅದಕ್ಕೆ ಬೇವಿನ ಮರದಲ್ಲಿ ದುರ್ಗಾದೇವಿ ನೆಲೆಸಿರ್ತಾಳೆ. ಆ ತಾಯಿಯನ್ನು ನಾವು ಪೂಜೆ ಮಾಡಬೇಕಾದ್ರೆ ಈ ರೀತಿ ಪಂಚಮಿ ಬಂದಾಗ ಕೂಡ ಆ ತಾಯಿಯನ್ನು ಕೇಳಿಕೊಂಡು ಈ ಎಲೆಗಳನ್ನು ಸ್ವಲ್ಪ ತಗೊಂಡು ಬಂದಿದ್ದೆ ನೀವು ಸೂರ್ಯ ಕಿರಣಗಳು ಬೀಳುವಂಥ ಜಾಗದಲ್ಲಿ ಸ್ವಲ್ಪ ಒಣಗಿಸಿ ಇಟ್ಕೊಳ್ಳೋದ್ರಿಂದ ಸೂರ್ಯನ ರಶ್ಮಿಗಳು ಕೂಡ ಅದರ ಮೇಲೆ ಆ ಶಕ್ತಿ ಅನ್ನುವಂಥದ್ದು ಬೀರಿರುತ್ತೆ. ಅದನ್ನು ತಗೊಂಡಿದ್ದೆ ಒಂದು ಪ್ಲೇಟು, ಬೌಲು ಏನಾದರೂ ತಗೊಳ್ಳಿ, ತೊಂದರೆ ಇಲ್ಲ. ಅದ್ರ ಒಳಗಡೆ ನೀವು ಈ ಎಲೆಗಳನ್ನು ಸ್ವಲ್ಪ ಒಣಗಿಸ್ಬಿಟ್ಟು ಹಾಕಿ ಈ ಪರಿಹಾರ ಏನಕ್ಕೆ ಮಾಡ್ತೀವಿ ಅಂದರೆ, ಮನೆಯಲ್ಲಿ ಬಡತನ ಇದ್ದರೆ
ಅಥವಾ ಜಾಸ್ತಿ ನೆಗೆಟಿವ್ ಎನರ್ಜಿ ಯಾವ ರೀತಿಯಲ್ಲಿ ಇರುತ್ತೆ ಅಂದರೆ, ಏನೋ ಕಷ್ಟ ಸಮಸ್ಯೆಗಳು ಬಂದಿರುತ್ತೆ, ಯಾರನ್ನೋ ಕಳ್ಕೊಂಡಿರ್ತೀವಿ ನಮ್ಮ ಪ್ರೀತಿ ಪಾತ್ರರನ್ನು, ಅವ್ರನ್ನ ಮರೆಯೋದಕ್ಕೆ ಆಗೋದಿಲ್ಲ, ಅಥವಾ ಕಷ್ಟಗಳು ತುಂಬ ಇರುತ್ತೆ, ಸಾಲದ ಸಮಸ್ಯೆಗಳು ಇರುತ್ತೆ, ಆರೋಗ್ಯ ಸಮಸ್ಯೆಗಳು ಇರುತ್ತೆ. ಅದು ನಮ್ಮ ಮನಸ್ಸಿನ ಮೇಲೆ, ನಮ್ಮ ಮನೆಯ ಮೇಲೆ ಗಾಢವಾಗಿ ಪ್ರಭಾವ ಬೀರ್ತಾ ಇರುತ್ತೆ. ಕೂತ್ಕೊಂಡ್ರು ನಿಂತ್ಕೊಂಡ್ರು ನೆಮ್ಮದಿ ಅನ್ನೋದು ಇರೋದಿಲ್ಲ. ಅದು ಎಲ್ಲವೂ ಕೂಡ ಆರೋಗ್ಯದ ಮೇಲೆ ತುಂಬ ಪರಿಣಾಮ ಬೀರುತ್ತೆ. ಆಗ ಎಲ್ಲ ರೀತಿಯಲ್ಲೂ ಒಂದೊಂದೇ ಕೆಟ್ಟ ಘಟನೆಗಳು ನಡೀತಾ ಇರುತ್ತೆ. ಮನಸ್ಸಿಗೆ ನೆಮ್ಮದಿ ಅನ್ನೋದು ಇರೋದಿಲ್ಲ. ಅದನ್ನು ಹೋಗಲಾಡಿಸೋದಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ. ಅದಕ್ಕೆ ಬೇವಿನ ಎಲೆಗಳನ್ನು ತೆಗೆದುಕೊಂಡು ನಾವು ಈ ಪರಿಹಾರವನ್ನು ಮಾಡಿಕೊಳ್ಬೇಕು ಸ್ನೇಹಿತರೆ. ಒಂದು ಪ್ಲೇಟು ಅಥವಾ ಬೌಲು ಏನಾದರೂ ತಗೊಳ್ಳಿ, ನಿಮ್ಮ ಇಷ್ಟ. ಇದನ್ನು ತಗೊಂಡಿದ್ದೆ ಅದ್ರ ಒಳಗಡೆ ಸ್ವಲ್ಪ ಒಣಗಿದ್ರೆ ಸಾಕಾಗುತ್ತೆ. ಬೇವಿನ ಎಲೆಗಳನ್ನು ಇದಕ್ಕೆ ಹಾಕಬೇಕು. ಇನ್ನು ಮನೆಯಲ್ಲಿ ನಾವು ಪೂಜೆಗೆ ಸಾಂಬ್ರಾಣಿ ಬಳಸ್ತೀವಿ ನೋಡಿ, ಆ ಸಾಂಬ್ರಾಣಿ ಇದ್ದರೆ ಸಾಕಾಗುತ್ತೆ. ಸ್ವಲ್ಪ ಹಾಕ್ಕೊಳ್ಳಿ. ಇಲ್ವಾ ಸಾಂಬ್ರಾಣಿ ಇಲ್ಲ ಅಂತ ಹೇಳಿದ್ರೆ ನೀವು ಈಗ ತಿಳಿಸುವಂಥ ಈ ವಸ್ತುಗಳನ್ನು ಸೇರಿಸಿಟ್ಕೊಳ್ಳಿ. ಬೇ ಲೀಫ್, ಪಲಾವ್ ಎಲೆ ಅಂತ ಹೇಳ್ತೀವಲ್ಲ, ಪಲಾವ್ ಎಲೆ, ಕಾಳು ಮೆಣಸು, ಸ್ವಲ್ಪ ಮೊಗ್ಗಿರುವಂಥ ಲವಂಗ ಹಾಗೂ ಚಕ್ಕೆ, ಇಲಾಚಿ, ಏಲಕ್ಕಿ ಅಂತ ಹೇಳ್ತೀವಲ್ವ, ಇಷ್ಟನ್ನು ಕೂಡ ಏನು ಲೆಕ್ಕಕ್ಕೆ ತಗೊಳ್ಬೇಕು ಅಂತಿಲ್ಲ. ಎಷ್ಟೆಷ್ಟು ಸಿಗುತ್ತೋ ಅಷ್ಟನ್ನು ಒಂದು ಪ್ಲೇಟಲ್ಲಿ ಇಟ್ಕೊಂಡು ನೀವು ಹಾಕಬಹುದು. ಅದಾದರೂ ಹಾಕಬಹುದು, ಇಲ್ಲಾಂದರೆ ಸಾಂಬ್ರಾಣಿ ಆದರೂ ಹಾಕಬಹುದು. ಈ ರೀತಿ ಇದನ್ನು ಹಾಕಿಬಿಟ್ಟು ಪಚ್ಚ ಕರ್ಪೂರ ಇದ್ದರೆ ಫಸ್ಟು ಬಳಸೋದಕ್ಕೆ ಪ್ರಯತ್ನ ಪಡಿ. ಪಚ್ಚ ಕರ್ಪೂರ ಇಲ್ಲ ಅಂತ ಹೇಳಿದ್ರೆ ನಾವು ಏನು ಆರತಿಗೆ ಬಳಸ್ತೀವಿ ನೋಡಿ, ಆ ಕರ್ಪೂರವನ್ನೇ ಸ್ವಲ್ಪ ಪುಡಿ ಮಾಡಿ ಇದ್ರ ಮೇಲೆ ಹಾಕಬೇಕಾಗುತ್ತೆ. ಏಕೆ ಕರ್ಪೂರ ಅಂದರೆ ಕ್ಷಣ ಮಾತ್ರಗಳಲ್ಲೇ ವಾತಾವರಣವನ್ನು ಶುದ್ಧಿ ಮಾಡುತ್ತೆ, ಸಕಾರಾತ್ಮಕವಾಗಿರುವಂಥದ್ದನ್ನು ಬಿಡುಗಡೆ ಮಾಡುತ್ತೆ, ದೈವಿಕ ಶಕ್ತಿಯನ್ನು ಬಿಡುಗಡೆ ಮಾಡುತ್ತೆ. ನಾವು ಹಾಕುವಂಥ ಈ ಸಾಂಬ್ರಾಣಿ ಆಗಿರಬಹುದು, ಆ ವಸ್ತುಗಳಾಗಿರಬಹುದು, ಮುಖ್ಯವಾಗಿ ಕರ್ಪೂರ. ಅದಕ್ಕೆ ಕರ್ಪೂರವನ್ನು ಯಾವಾಗಲೂ ಅಷ್ಟೇ ಪರಿಹಾರ ಆರತಿಗೆ ನಾವು ತಗೊಳ್ಳುವಂಥದ್ದು. ಒಂದೇ ಒಂದು ನಿಮಿಷದಲ್ಲಿ ನಮ್ಮ ಸುತ್ತಮುತ್ತ ನಮ್ಮ ಮನಸ್ಸಲ್ಲಿ ಇರುವಂಥ ನೆಗೆಟಿವ್ ಎನರ್ಜಿಯನ್ನು ಸುಟ್ಟು ಬಿಸಾಕುತ್ತೆ, ಸಕಾರಾತ್ಮಕವಾಗಿರುವಂಥದ್ದನ್ನು ಬಿಡುಗಡೆ ಮಾಡುತ್ತೆ. ಈ ವಸ್ತುಗಳನ್ನು ನಾವು ಹಾಕಿ ಈ ರೀತಿ ಹಚ್ಚಿ ಮನೆಯೆಲ್ಲ ಓಡಾಡಿಸಿ, ಆಗ ಮನೆಯಲ್ಲಿ ಇರುವಂಥ ಬಡತನ, ದರಿದ್ರ, ಕಷ್ಟ, ಬಾಧೆ, ಕಣ್ಣೀರು ಇವುಗಳನ್ನು ಸುಲಭ ವಿಧಾನದಲ್ಲೇ ಹೋಗಲಾಡಿಸೋದಕ್ಕೆ ಇದು ತುಂಬ ಸಹಾಯವನ್ನು ಮಾಡುತ್ತೆ. ಇಷ್ಟನ್ನು ನಾವು ಮಾಡಿಕೊಂಡಿದ್ದೆ ಆದರೆ ನಮ್ಮ ಮನೆಯಲ್ಲಿ ದೈವಿಕ ಶಕ್ತಿ ಅನ್ನುವಂಥದ್ದು ಹೆಚ್ಚಾಗುತ್ತೆ, ಆದಾಯ ಹೆಚ್ಚಾಗುವಂತೆ ಮಾಡುತ್ತೆ. ಮನೆಯಲ್ಲಿ ಇರುವಂಥ ಯಜಮಾನನಿಗೆ ಆರೋಗ್ಯ, ಬಲ ಎಲ್ಲವೂ ಚೆನ್ನಾಗಿ ಬರುತ್ತೆ. ಇಷ್ಟು ಮಾಡ್ಕೊಂಡು ನೋಡಿ, ತುಂಬ ಒಳ್ಳೆಯದಾಗುತ್ತೆ. ಧನ್ಯವಾದಗಳು.